ಮಂಜಣ್ಣಂಗ್ ಬೇಜಾರಾದ್ರೆ ನಿಮಗೆ ಫೀಲ್ ಆಗುತ್ತೆ. ಅದೇ ಮೋಕ್ಷಿತಾಗ್ ಬೇಜಾರಾದಾಗ ಗೌತಮಿ ಇರ್ತಾ ಇರ್ಲಿಲ್ಲ. ನಿಮ್ ತರ ಯೋಚನೆ ಮಾಡೋದಕ್ಕೆ ನಂಗೆ ಬರುತ್ತೆ. ಕಡೆವರೆಗೂ ಕಾಪಾಡ್ತೀನಿ ಅಂತ ಹೇಳಿದ್ರಿ. ಇವತ್ತಿನವರೆಗೂ ಫ್ರೆಂಡ್ಶಿಪ್ನ ನಿಭಾಯಿಸ್ತಾ ಇರೋದು. ನೀವು ಯಾವಾಗ ಒಂದ್ಸತಿ ಹೋಗ್ಬಿಟ್ಟು ಬಂದ್ರಿ, ಆಟದ ಸಲುವಾಗಿ ನಿಮ್ಮಲ್ಲಿ ಬದಲಾವಣೆಗಳಿತ್ತು. ನಾನು ಕೂತ್ರೆ ನನ್ನ ಮಾತನ್ನೇ ಆಡ್ತೀನಿ. ದಿಸ್ ಇಸ್ ನಾಟ್ ರೈಟ್. ಐ ವಿಲ್ ಟೇಕ್ ಇಟ್. ಬಿಗ್ ಬಾಸ್ ಸೀಸನ್ 11ರ ಮತ್ತೊಂದು ಬೆಂಕಿ ಎಪಿಸೋಡ್ಗೆ ಸ್ವಾಗತ. ಬಿಗ್ ಬಾಸ್ ಇವಾಗ ಒಂದು ಹೊಸ ಆಕ್ಟಿವಿಟಿಯನ್ನ ಕೊಟ್ಟಿದ್ದಾರೆ. ಈ ಒಂದು ಆಕ್ಟಿವಿಟಿ ನ್ಯಾಮಿನೇಷನ್ ಪ್ರಕ್ರಿಯೆಯ ಮುಂದಿನ ಒಂದು ಭಾಗ ಎನ್ನುವುದು ಕ್ಲಿಯರ್ ಆಗಿ ಇಲ್ಲಿ ಗೊತ್ತಾಗ್ತಾ ಇದೆ. ಬೋರ್ಡ್ನಲ್ಲಿ ನೀಡಿರುವಂತಹ ಹೆಸರಿಗೆ ಅನುಗುಣವಾಗಿ ಯಾರು ಸೂಕ್ತ ಅವರ ಭಾವಚಿತ್ರವನ್ನ ಆ ಬೋರ್ಡ್ನಲ್ಲಿ ಅಂಟಿಸಬೇಕು. ಇಷ್ಟಕ್ಕೂ ಬೋರ್ಡ್ನಲ್ಲಿ ಏನ್ ನೀಡಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಬಿಗ್ ಬಾಸ್ ನೀಡಿರುವಂತಹ ಈ ಒಂದು ಬೋರ್ಡ್ನಲ್ಲಿ 4 ಭಾಗಗಳಾಗಿ ವಿಂಗಡಿಸಲಾಗಿದೆ. ಒಂದು ಬಾಕ್ಸ್ನಲ್ಲಿ ಪಕ್ಷಪಾತಿ ಎಂದು ಬರೆದಿದ್ದಾರೆ. ಮತ್ತೊಂದು ಬಾಕ್ಸ್ನಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಅಶಕ್ತ ಎಂದು ಬರೆಯಲಾಗಿದೆ. 3ನೇ ಬಾಕ್ಸ್ನಲ್ಲಿ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಅಶಕ್ತ ಎಂದು ಬರೆದಿದ್ದಾರೆ. ಇನ್ನು 4ನೇ ಬಾಕ್ಸ್ನಲ್ಲಿ ಜನ ನಿರ್ವಹಣೆಯಲ್ಲಿ ಅಶಕ್ತ ಎಂದು ಬರೆಯಲಾಗಿದೆ. ಸೊ ಹೀಗೆ ಬಿಗ್ ಬಾಸ್ ನೀಡಿರುವಂತಹ ಈ ಒಂದು ಬಾಕ್ಸ್ನಲ್ಲಿ ಅಂದ್ರೆ ಬೋರ್ಡ್ನಲ್ಲಿ 4 ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಬೋರ್ಡ್ನಲ್ಲಿರುವ ಗುಣಕ್ಕೆ ಸೂಕ್ತ ಸದಸ್ಯ ಯಾರೆಂದು ಘೋಷಿಸಿ ಪಕ್ಷಪಾತಿ ಆ ಸದಸ್ಯರನ್ನು ಸ್ವಿಮ್ಮಿಂಗ್ ಪೂಲ್ಗೆ ಜೋರಾಗಿ ತಳ್ಳಬೇಕು. ಆಗ್ಲೇ ಹೇಳಿದಂತೆ ಬಿಗ್ ಬಾಸ್ ನೀಡಿರುವ ಬೋರ್ಡ್ ಈ 4 ಆಪ್ಷನ್ಗಳಲ್ಲಿ ಯಾರು ಸೂಕ್ತ ಎನ್ನುವುದನ್ನು ನ್ಯಾಮಿನೇಟ್ ಆಗಿರುವ ಸ್ಪರ್ಧಿಗಳು ಹೇಳಿ ಸೂಕ್ತ ಕಾರಣವನ್ನು ಕೊಡಬೇಕು. ಯಾರಿಗೆ ಹೆಚ್ಚು ವೋಟ್ ಬರುತ್ತೋ ಅವರನ್ನು ನೀರಿಗೆ ತಳ್ಳಲಾಗುತ್ತೆ. ಅಂದ್ರೆ ಇಲ್ಲಿರುವಂತಹ ಸ್ವಿಮ್ಮಿಂಗ್ ಪೂಲ್ಗೆ ತಳ್ಳಲಾಗುತ್ತೆ. ಇವತ್ತು ರಿಲೀಸ್ ಆಗಿರುವಂತಹ ಪ್ರೋಮೋ ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ. ಬೋರ್ಡ್ ನಲ್ಲಿ ನೀಡಿರುವ ಪಕ್ಷಪಾತಿ ಆಗಿರಬಹುದು, ಅದೇ ರೀತಿ ಇನ್ಯಾವುದೋ ಆಪ್ಷನ್ ಆಗಿರ್ಬೋದು. ಅಂದ್ರೆ ಇನ್ನುಳಿದಂತೆ ಆ 3 ಆಪ್ಷನ್ ಇದೆಯಲ್ಲ, ಒಟ್ಟು 4 ಆಪ್ಷನ್ ಪೈಕಿ ಇನ್ನು ಯಾವುದೋ 3 ಆಪ್ಷನ್ ಆಗಿರ್ಬೋದು. ಎಲ್ಲಾ ಪದಗಳಿಗೂ ಕೂಡ 4 ವೋಟ್ ಮಾಡುವ ಅವಕಾಶವನ್ನ ಬಿಗ್ ಬಾಸ್ ನೀಡಿದ್ದಾರೆ ಅಂತ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಮತ್ತು ಈ 4 ವೋಟುಗಳನ್ನು ತ್ರಿವಿಕ್ರಮ್, ರಜತ್, ಮೋಕ್ಷಿತ ಹಾಗೂ ಹನುಮಂತು ಈ 4 ಮಾಡ್ತಿದ್ದಾರೆ. ಇದರ ಅರ್ಥ ನ್ಯಾಮಿನೇಟ್ ಆಗಿರುವ ಸ್ಪರ್ಧಿಗಳಿಗೆ ಮಾತ್ರ ವೋಟ್ ಮಾಡುವ ಅವಕಾಶ ನೀಡಿದ್ದಾರೆ ಬಿಗ್ ಬಾಸ್ ಅಂತ ಗೊತ್ತಾಗುತ್ತೆ. ಹಾಗಾದ್ರೆ ಐಶ್ವರ್ಯ ಅವರು ಅವರ ತಂಡ ಒಂದು ಟಾಸ್ಕ್ ಅನ್ನ ಗೆದ್ದಿರುವುದರಿಂದ ನಾಮಿನೇಷನ್ ಇಂದ ಪಾರ್ ಮಾಡಿದ್ದಾರೆ ಎನ್ನುವುದು ಕೂಡ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಐಶ್ವರ್ಯ ಅವರು ಕೂಡ ನಿಂತ್ಕೊಂಡಿರುವುದು ನೀವು ನೋಡಬಹುದಾಗಿದೆ. ಸೊ ಇಲ್ಲಿ ಕ್ಲಿಯರ್ ಆಗಿ ಒಂದು ಏನ್ ಅರ್ಥ ಆಗ್ತಿದೆ ಅಂದ್ರೆ, ಯಾರೆಲ್ಲ ನಾಮಿನೇಷನ್ ಆಗಿದ್ದಾರೋ ಅವರೆಲ್ಲರೂ ಕೂಡ ಈ ರೀತಿಯಾಗಿ ಯಾರು ಸೂಕ್ತ ಎನ್ನುವುದನ್ನು ಕಾರಣ ನೀಡಿ, ಹಾಗೇನೆ ಯಾರೆಲ್ಲ ನಾಮಿನೇಟ್ ಆಗಿಲ್ವೋ ಅವರೆಲ್ಲರೂ ಕೂಡ ಈ ಒಂದು ಸ್ವಿಮ್ಮಿಂಗ್ ಪೂಲ್ ಬಳಿ ಬಂದು ನಿಂತ್ಕೊಂಡಿರಬೇಕು. ಯಾರಿಗೆ ಹೆಚ್ಚು ಪಕ್ಷಪಾತಿ ಎಂದು ವೋಟ್ ಬರುತ್ತೋ ಅಥವಾ ಯಾರಿಗೆ ಹೆಚ್ಚು ಎಲ್ಲಿ ವೋಟ್ ಬರುತ್ತೋ ಸೊ ಅವರನ್ನ ಈ ಒಂದು ಸ್ವಿಮ್ಮಿಂಗ್ ಪೂಲ್ಗೆ ನೀರಿಗೆ ತಳ್ಳಲಾಗುತ್ತೆ. ಇದು ಪ್ರಕ್ರಿಯೆಯ ಒಂದು ರೂಲ್ ಆಗಿರುತ್ತೆ. ಪಕ್ಷಪಾತಿ ಇನ್ನು ಸ್ವಿಮ್ಮಿಂಗ್ ಪೂಲ್ ಬಳಿ ಯಾರೆಲ್ಲ ನಿಂತ್ಕೊಂಡಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಚೈತ್ರಾ ಕುಂದಾಪುರ್ ನಿಂತ್ಕೊಂಡಿದ್ದಾರೆ. ಅದಾದ ನಂತರ ಐಶ್ವರ್ಯ ಅವರು ಕೂಡ ಅಲ್ಲೇ ಇದ್ದಾರೆ. ಧನರಾಜ್ ಕೂಡ ಅಲ್ಲೇ ನಿಂತ್ಕೊಂಡಿದ್ದಾರೆ. ಭವ್ಯ ಗೌಡ ಇದ್ದಾರೆ. ಗೌತಮಿ ಜೊತೆನಲ್ಲಿ ಉಗ್ರಂ ಮಂಜು ಅವರು ಕೂಡ ಸ್ವಿಮ್ಮಿಂಗ್ ಪೂಲ್ ಬಳಿ ನಿಂತ್ಕೊಂಡಿದ್ದಾರೆ. ಒಟ್ಟು 6 ಜನ ಇಲ್ಲಿರುವಂಥದ್ದು. ಇನ್ನುಳಿದ 4 ಜನ ನ್ಯಾಮಿನೇಟ್ ಆಗಿರುವವರು, ಅವರು ಈ ಒಂದು ಪ್ರಕ್ರಿಯೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಇನ್ನು ಪಕ್ಷಪಾತಿ ಎನ್ನುವುದಕ್ಕೆ ಎಲ್ಲರೂ ವೋಟ್ ಮಾಡಿದ್ದಾರೆ. 4 ವೋಟು ಪಕ್ಷಪಾತಿಗೆ ಬಿದ್ದಿರುವಂಥದ್ದು. ಹಾಗಾಗಿ ಚೈತ್ರಾ ಅವರನ್ನು ನ್ಯಾಮಿನೇಟ್ ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಚೈತ್ರಾ ಅವರನ್ನು ರಜತ್ ಸ್ವಿಮ್ಮಿಂಗ್ ಪೂಲ್ಗೆ ತಳ್ಳಿರುವ ದೃಶ್ಯ ಈ ಒಂದು ಪ್ರೋಮೋದಲ್ಲಿ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಪಕ್ಷಪಾತಿ ಆ ಸದಸ್ಯರನ್ನು ಸ್ವಿಮ್ಮಿಂಗ್ ಪೂಲ್ಗೆ ಜೋರಾಗಿ ತಳ್ಳಬೇಕು. ಇನ್ನು ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಈ ಒಂದು ವಿಭಾಗಕ್ಕೆ ಯಾರನ್ನೆಲ್ಲ ಸೇರಿಸಿದ್ದಾರೆ ಅನ್ನೋದನ್ನು ನೋಡಿದಾದ್ರೆ, ಒಂದು ಗೌತಮಿ ಅವರನ್ನ ಸೇರಿಸಲಾಗಿದೆ. ಮತ್ತೊಂದು ಉಗ್ರಂ ಮಂಜು ಅವರನ್ನು ಕೂಡ ಇಲ್ಲಿ ಅವರ ಹೆಸರನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಮತ್ತೊಂದು 2 ವೋಟುಗಳು ಭವ್ಯ ಗೌಡ ಅವರಿಗೆ ಇಲ್ಲಿ ಬಂದಿರುವಂತದ್ದು. ಭವ್ಯ ಗೌಡ ಅವರನ್ನು ಕೂಡ ನೀರಿಗೆ ತಳ್ಳಲಾಗಿದೆ. ಆ ಸದಸ್ಯರನ್ನು ಸ್ವಿಮ್ಮಿಂಗ್ ಪೂಲ್ಗೆ ಜೋರಾಗಿ ತಳ್ಳಬೇಕು. ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಅಶಕ್ತ ಎನ್ನುವ ಈ ಒಂದು ವಿಭಾಗಕ್ಕೆ 2 ವೋಟುಗಳು ಉಗ್ರಂ ಮಂಜು ಅವರಿಗೆ ಬಂದಿದೆ. ಇನ್ನೆರಡು ವೋಟುಗಳು ಗೌತಮಿ ಅವರಿಗೆ ಬಂದಿರೋ ಕಾರಣ ಈ ಇಬ್ಬರನ್ನು ಕೂಡ ನೀರಿಗೆ ತಳ್ಳಿದ್ದಾರೆ ಅಂತ ಕಾಣಿಸುತ್ತೆ. ಆದ್ರೆ ಪ್ರೋಮೋದಲ್ಲಿ ಗೌತಮಿ ಅವರನ್ನು ಮಾತ್ರ ನೀರಿಗೆ ತಳ್ಳಿರೋದನ್ನ ಪ್ರೋಮೋದಲ್ಲಿ ತೋರಿಸಿದ್ದಾರೆ. ಆದ್ರೆ ಇವರಿಬ್ಬರನ್ನು ಕೂಡ ಅಂದ್ರೆ ಇವರಿಬ್ಬರಿಗೂ ಕೂಡ 2 ವೋಟ್ ಬಂದಿರುವ ಕಾರಣ ಇಬ್ಬರನ್ನು ಕೂಡ ನೀರಿಗೆ ತಳ್ಳಿರೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ಬೋದು. ಮಂಜಣ್ಣಂಗ್ ಬೇಜಾರಾದ್ರೆ ನಿಮಗೆ ಫೀಲ್ ಆಗುತ್ತೆ. ಅದೇ ಮೋಕ್ಷಿತಾಗ್ ಬೇಜಾರಾದಾಗ ಗೌತಮಿ ಇರ್ತಾ ಇರ್ಲಿಲ್ಲ. ದಿಸ್ ಇಸ್ ನಾಟ್ ರೈಟ್. ಐ ವಿಲ್ ಟೇಕ್ ಇಟ್. ಇದೇ ಪ್ರಕ್ರಿಯೆ ವೇಳೆ ಗೌತಮಿ ಮತ್ತು ಮೋಕ್ಷಿತ ನಡುವೆ ಮಾತುಕತೆ ನಡೆದಿರುವಂಥದ್ದು. ಇಲ್ಲಿ ಗೌತಮಿ ಅವರು ಕೊಟ್ಟ ಮಾತನ್ನು ಉಳಿಸಿಕೊಂಡಿಲ್ಲ ಎನ್ನುವ ಕಾರಣ ನೀಡಿ ಮೋಕ್ಷಿತ ಅವರು ಗೌತಮಿ ಹೆಸರನ್ನ ತೆಗೆದುಕೊಂಡಿದ್ದಾರೆ. ಅವರನ್ನು ಕೂಡ ನೀರಿಗೆ ತಳ್ಳಲಾಗಿದೆ. ನಮ್ಮ 3 ಜನದ ಫ್ರೆಂಡ್ಶಿಪ್ ಕಡೆವರೆಗೂ ಕಾಪಾಡ್ತೀನಿ ಅಂತ ಹೇಳಿದ್ರು.
ಒಟ್ಟಾರೆ ಬಿಗ್ ಬಾಸ್ ಮನೆಯಲ್ಲಿ ದಿನದಿಂದ ದಿನಕ್ಕೆ ಟಫ್ ಕ್ಷಣಗಳು ಒಬ್ಬೊಬ್ಬ ಕಂಟೆಸ್ಟೆಂಟ್ಗಳಿಗೂ ಎದುರಾಗ್ತಾನೆ ಇರುವಂಥದ್ದು. ಈ ವಾರ ಯಾರು ಎಲಿಮಿನೇಟ್ ಆಗ್ತಾರೆ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.